ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಭಾನುವಾರದ ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇದು ಕರ್ನಾಟಕ ಕೈ ಸರ್ಕಾರಕ್ಕೆ ಅತಿ ದೊಡ್ಡ ಶಾಕಿಂಗ್ ನ್ಯೂಸ್. ಏನು ಹಾಗಾದರೆ BJP JDS ಸರ್ಕಾರ ರಚನೆಯಾಗುವಂತಹ ಒಂದು ಸುದ್ದಿ ಇದು. ಕುಮಾರಸ್ವಾಮಿಯವರು ಯಾವ ರೀತಿ ಸಿದ್ದರಾಮಯ್ಯನವ್ರಿಗೆ ಶಾಕ್ ಕೊಡ್ತಿದ್ದಾರೆ, ಹಾಗಾದರೆ ಅವ್ರ ನಾಯಕತ್ವಕ್ಕೆ ಸಂಬಂಧಪಟ್ಟಂತೆ ಬರ್ತಿರುವಂತಹ ರಿಪೋರ್ಟ್ ಏನು, DK ಸಿದ್ದರಾಮಯ್ಯ ನಡುವೆ ಜೋರು ಜಟಾಪಟಿ ಮುಗಿಲು ಮುಟ್ಟಿರುವ ಹೊತ್ತಲ್ಲಿ ತಾತ್ಕಾಲಿಕವಾಗಿ ಈಗ ಸೆಷನ್ ಶುರುವಾಗ್ತಿರೋದ್ರಿಂದ ಕದನ ವಿರಾಮವನ್ನು ಇಟ್ಟಿದೆ ಹೈಕಮಾಂಡ್. ಕಾಂಗ್ರೆಸ್ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಈ ಹೊತ್ತಲ್ಲಿ ಒಂದು ಸುದ್ದಿ ಔಟ್ ಆಗಿದೆ. ಈಗ ಅಂಕಿಅಂಶಗಳು ಏನು ಹೇಳ್ತಿವೆ ಎಲ್ಲ ನೋಡ್ತಾ ಹೋಗೋಣ. ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ರಾಜ್ಯ ಸರ್ಕಾರಕ್ಕೆ, ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರೀ ವಿರೋಧ, ಸಿಕ್ಕಾಪಟ್ಟೆ ಆಡಳಿತ ವಿರೋಧಿ ಅಲೆ ಇದೆ. ಎಷ್ಟರ ಮಟ್ಟಿಗೆ ಅಂದರೆ DK ಸಿದ್ದರಾಮಯ್ಯ ಕಿತ್ತಾಡಿಕೊಂಡು ಸರ್ಕಾರ ಬೀಳಿಸೋದು ಮತ್ತೊಂದು ಅಲ್ಲ, ಜನನೇ ಸರ್ಕಾರವನ್ನು ಇಷ್ಟಪಡ್ತಿಲ್ಲ ಅನ್ನೋ ರೀತಿಯಲ್ಲಿ ಒಂದು ರಿಪೋರ್ಟ್ ಈಗ ಔಟ್ ಆಗಿರೋದು. ಇದು ನಾವು ಇಡ್ತಿರೋದಲ್ಲ, BJP ಅವ್ರು ಹೇಳ್ತಿರೋದಲ್ಲ, ಬದಲಾಗಿ ವೋಟರ್ ಅನ್ನುವ ಪ್ರತಿಷ್ಠಿತ ಸಮೀಕ್ಷೆ ಈ ಅಂಕಿಅಂಶಗಳನ್ನು ಹೊರಹಾಕಿದೆ. ನ್ಯಾಷನಲ್ ಮೀಡಿಯಾಗಳಲ್ಲಿ ಇದು ಗಮನ ಸೆಳೆತಿರುವಂಥ ಸುದ್ದಿ. ಈಗ ಕರ್ನಾಟಕ ಪವರ್ ಶೇರಿಂಗ್ ಜಟಾಪಟಿ ಆಗ್ತಿರೋ ಹೊತ್ತಲ್ಲಿ ಏನು ಹೇಳಿದೆ ವೋಟರ್, ಕರ್ನಾಟಕ ಸರ್ವೆ, ಇದು ಎಲೆಕ್ಷನ್ ಸರ್ವೆ ಅಲ್ಲ. ಎಲೆಕ್ಷನ್ ಆದರೆ ಏರುಪೇರು ಆಗಿಬಿಡುತ್ತೆ, ಎಕ್ಸಿಟ್ ಪೋಲ್ಗಳು ಕೂಡ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತವೆ. ಆದರೆ ಇಲ್ಲಿ ಗ್ರೌಂಡ್ ರಿಪೋರ್ಟನ್ನು ಕಲೆ ಹಾಕಿ ಜನಾಭಿಪ್ರಾಯ ಸಂಗ್ರಹ ಮಾಡಿ ಮತ್ತು ಗ್ಯಾರಂಟಿ ಎಷ್ಟರ ಮಟ್ಟಿಗೆ ತಲುಪಿದೆ, ಅಭಿವೃದ್ಧಿ ಏನಿದೆ, ಗ್ಯಾರಂಟಿ ಹೊರೆಯಿಂದಾಗಿ ಸರ್ಕಾರ ನಿಭಾಯಿಸೋದಕ್ಕಾಗದೆ ಅದರ ಎಫೆಕ್ಟ್ ಏನಾಗಿದೆ, ಈ ಥರ ಹಲವಾರು ಅಂಶಗಳ ಆಧಾರದಲ್ಲಿ ಈಗ ಯಾರನ್ನ ಬಯಸ್ತಿದೆ ಕರ್ನಾಟಕ ರಾಜ್ಯ ಅಂತ ಈ ಸರ್ವೆ ಮಾಡಿರೋದು. ನೋಡಿ, ಸಮುದಾಯವಾರು ಮಾಡಿದ್ದಾರೆ. SC ST ಮತ್ತು OBC, ಮುಸ್ಲಿಮ್ಸು, ಕ್ರಿಶ್ಚಿಯನ್ಸು, ಬೇರೆ ಸಮುದಾಯಗಳೆಲ್ಲನೂ ಇನ್ಕ್ಲೂಡ್ ಮಾಡಿಕೊಂಡು ಈ ಸರ್ವೆಯನ್ನು ನಡೆಸಿರೋದು. ಈ ಸರ್ವೆ ಏನು ಹೇಳ್ತಿದೆ, JDS BJPಗೆ ಈ ಸರ್ವೆ ಕೊಟ್ಟಿರುವ ಬಲ ಏನು, DK ಶಿವಕುಮಾರ್ ಸಿದ್ದರಾಮಯ್ಯಗೆ ಯಾವ ರೀತಿ ಆಘಾತವನ್ನು ಕೊಡ್ತಾ ಇದೆ, ಈ ಸಮೀಕ್ಷೆ ಒನ್ ಬೈ ಒನ್ ನಂಬರ್ಸನ್ನು ಇಡ್ತಾ ಹೋಗ್ತೀವಿ. ನೋಡಿ, ಈಗ ಎಲೆಕ್ಷನ್ ನಡೆದ್ರೆ ಅಥವಾ ಈಗ ಅಧಿಕಾರ ಯಾರ ಕೈಲಿರಬೇಕು ಅನ್ನೋ ಪ್ರಶ್ನೆಯನ್ನು ಕೇಳಿದಾಗ ಕೊಟ್ಟ ಉತ್ತರ ಇದು. ಮೊದಲು SC ದಲಿತ ಸಮುದಾಯ ಯಾರಿಗೆ ಸಪೋರ್ಟನ್ನು ಕೊಡ್ತಿದೆ, ಹಾಗಾದರೆ ಅದೇ ವಿಚಾರದಲ್ಲಲ್ವಾ ಈಗ ಸಿದ್ದರಾಮಯ್ಯ ವರ್ಸಸ್ DK ನಡೀತಿದೆ. OBC ವರ್ಗ, ದಲಿತರು ಯಾರ ಪರವಾಗಿದ್ದಾರೆ, ಅಹಿಂದ ವೋಟ್ ಬ್ಯಾಂಕು ತಿರುಗಿ ಬೀಳುತ್ತೆ ಕಾಂಗ್ರೆಸ್ ವಿರುದ್ಧ, DK CM ಮಾಡಿದ್ರೆ ಅಂತ ಹೇಳ್ತಿದ್ದಾರಲ್ವ. ಆದರೆ ಅಸಲಿಗೆ SC ಸಮುದಾಯ ಕುಮಾರಸ್ವಾಮಿ ಅಥವಾ BJP JDS ನಾಯಕರ ಪರವಾಗಿದೆ. ಕುಮಾರಸ್ವಾಮಿ ಅವರು ಅಂತ ನಾನು ಯಾಕೆ ಪರ್ಟಿಕ್ಯುಲರ್ ಆಗಿ ಹೇಳ್ತಿದ್ದೀನಿ ಅಂದರೆ, ಈಗ BJP JDS ಮೈತ್ರಿಯಲ್ಲಿ ಹೋದರೆ CM ಕ್ಯಾಂಡಿಡೇಟ್ ಅಂತ ನೋಡೋದು ಕುಮಾರಸ್ವಾಮಿ ಅವ್ರನ್ನೇ. BJPಯಲ್ಲಿ ಹೇಳಿಕೊಳ್ಳುವಂತಹ ಪ್ರಮುಖ ನಾಯಕರಿಗೆ ಯಡಿಯೂರಪ್ಪನವರ ಬಳಿಕ ಇಲ್ಲ. ಆಲ್ರೆಡಿ ನಾಯಕತ್ವದ ಜಟಾಪಟಿ ಇರೋದ್ರಿಂದಾಗಿ ಯುವ ನಾಯಕತ್ವದ ಸುತ್ತ ಗಿರುಕಿ ಹೊಡಿತಿದೆ. ಬಿಟ್ಟರೆ ನಿತೀಶ್ ಕುಮಾರ್ ರೀತಿಯಲ್ಲಿ ಬಿಹಾರದ ಮಾಡೆಲಲ್ಲಿ ಇಲ್ಲಿ BJP JDS ಮೈತ್ರಿಯಾಗಿ ಕುಮಾರಸ್ವಾಮಿ ಅವ್ರಿಗೆ ಅಲ್ವಾ ಇರೋದು ಚಾನ್ಸು. ಹಾಗಾಗಿ ಇಲ್ಲಿ BJP JDS ಮೈತ್ರಿಗೆ ದಲಿತ ಸಪೋರ್ಟು ಸಿದ್ದರಾಮಯ್ಯನವ್ರಿಗಿರೋದಕ್ಕಿಂತ ಜಾಸ್ತಿ ಇದೆ ಅನ್ನೋದು ಈ ಸರ್ವೆ ಹೇಳ್ತಿರೋದು. ನೋಡಿ, SCಯಲ್ಲಿ 47.2% BJP JDS ಮೈತ್ರಿಗೆ, ಮೈತ್ರಿ ನಾಯಕತ್ವಕ್ಕೆ ಕೊಡ್ತಾ ಇದೆ. ಇಲ್ಲಿ ಸಿದ್ದರಾಮಯ್ಯನವ್ರಿಗೆ 41% ಆದರೆ ಮೈತ್ರಿ 47%. DK ಶಿವಕುಮಾರ್ ಅವ್ರಿಗೆ 7.4% ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು CM ಆಗ್ತಾರೆ ಅಂದರೆ 3.4% ಇದೆ ಅನ್ನೋದನ್ನು ಗಮನಿಸ್ಬೋದು. ಇನ್ನು ST ನಾಯಕತ್ವ, ಪರಿಶಿಷ್ಟ ವರ್ಗ, ಸಿದ್ದರಾಮಯ್ಯನವ್ರ ಪರವಾಗಿ 35% ಸಪೋರ್ಟ್ ಇದ್ದರೆ ನಿಮಗೆ ಆಶ್ಚರ್ಯ ಆಗಬಹುದು, BJP JDS ಮೈತ್ರಿ ನಾಯಕನಿಗೆ 56.3% ಸಪೋರ್ಟ್ ಸಿಗ್ತಾ ಇದೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ಜಾಸ್ತಿ ಇದೆ. ಕಂಪೇರ್ ಮಾಡಿದ್ರೆ DK ಶಿವಕುಮಾರ್ ಅವ್ರಿಗೆ 5.9%, 33% ಸಿದ್ದರಾಮಯ್ಯನವರ ಪರವಾಗಿದ್ದಾರೆ. OBC 59.3% BJP JDS ನಾಯಕತ್ವದ ಪರವಾಗಿದ್ದಾರೆ ಅನ್ನೋದನ್ನು ಗಮನಿಸಬಹುದು ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಲೆಕ್ಕಾಚಾರ ನೋಡಿದಾಗ. ಇನ್ನು UCH ಅಂದರೆ ಅಪ್ಪರ್ ಕ್ಲಾಸ್ ಹಿಂದೂ
ಬ್ರಾಹ್ಮಣರು, ಲಿಂಗಾಯತರು, ಒಕ್ಕಲಿಗರು, ಬೇರೆ ಬೇರೆ ಮೇಲ್ವರ್ಗದ ಸಮುದಾಯಗಳಲ್ಲಿ ಯಾರ ಪರವಾಗಿದೆ ಸಪೋರ್ಟ್? 23.9% ಸಿದ್ದರಾಮಯ್ಯನವ್ರ ಪರ ಆದರೆ ಡಿ ಕೆ ಶಿವಕುಮಾರ್ ಅವ್ರ ಪರ 5.9%. ಅದೇ ಸಮುದಾಯವನ್ನು ರೆಪ್ರೆಸೆಂಟ್ ಮಾಡ್ತಾರಲ್ವಾ ಡಿ ಕೆ ಶಿವಕುಮಾರ್ ಅವರು. ಆದರೆ BJP JDSಗೆ ಪ್ರಚಂಡವಾಗಿ ಬಲ ಇದೆ, 68.5% ಆ ಕ್ಲಾಸಲ್ಲಿ. ಇನ್ನು ಮುಸಲ್ಮಾನರಲ್ಲಿ ಸಹಜವಾಗಿ ಎಕ್ಸ್ಪೆಕ್ಟೆಡ್ 75% ಹತ್ತಿರ ಸಿದ್ದರಾಮಯ್ಯನವ್ರ ಪರವಾಗಿದೆ. ಡಿ ಕೆ ಶಿವಕುಮಾರ್ ಅವ್ರಿಗೆ 9% ಇದೆ, BJP JDS ಪರ 14% ಇದೆ. ಇನ್ನು ಕ್ರಿಶ್ಚಿಯನ್ಸಲ್ಲಿ ಸಿದ್ದರಾಮಯ್ಯನವ್ರ ಪರ ಮ್ಯಾಕ್ಸಿಮಮ್ 62%, ಡಿ ಕೆ ಶಿವಕುಮಾರ್ ಪರ 18%, BJP JDSಗೆ 17% ಇದೆ. ಇತರೆ ಅಂತ ಬಂದಾಗ ಇತರೆ ಸಣ್ಣ 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 ಸಮುದಾಯಗಳು ತುಂಬ ನಿರ್ಣಾಯಕ ಆಗ್ತಾರೆ. 14% ಸಿದ್ದರಾಮಯ್ಯನವ್ರ ಪರ, 8.9% ಡಿ ಕೆ ಶಿವಕುಮಾರ್ ಅವ್ರ ಪರ, 75% BJP JDS ನಾಯಕತ್ವದ ಪರ. ವೋಟರ್ ಸರ್ವೆ ಈ ತುಂಬ ಕ್ರೂಷಿಯಲ್ ಟೈಮಲ್ಲಿ ಕರ್ನಾಟಕದಲ್ಲಿ ಪವರ್ ಶೇರಿಂಗ್ ಜಟಾಪಟಿ ಇವತ್ತು ನಿಂತಿರಬಹುದು. ಇವತ್ತು ಸೋನಿಯಾ ಗಾಂಧಿ ಅವ್ರಿಗೆ ಹೇಳ್ತಾರೆ, ಎಲ್ಲ ಡಿಸೈಡ್ ಮಾಡ್ತಾರೆ, 2 ತಿಂಗಳಿಗೆ ಒಂದು ಕನ್ಕ್ಲೂಷನ್ಗೆ ಬರಲೇಬೇಕಾಗತ್ತೆ. ಇಲ್ಲ ಇದು ಎಷ್ಟು ದಿನ ಅಂತ ಎಲೆಕ್ಷನ್ ತನಕ ಹಿಂಗೆ ಹೋಗೋಕ್ಕಾಗಲ್ಲ. ಒಂದು 2-3 ತಿಂಗಳು, ಸಂಕ್ರಾಂತಿಗೋ ಇಲ್ಲ ಲೇಟ್ ಅಂದರೆ ಯುಗಾದಿಗೋ ಡಿ ಕೆ ಶಿವಕುಮಾರ್ ಅವರು CM ಆಗ್ತಾರೆ ಕರ್ನಾಟಕದಲ್ಲಿ. ಅದರಲ್ಲಿ ಡೌಟ್ ಇಲ್ಲ ಅಂತಲೇ ಅನ್ನಿಸ್ತಿದೆ. ಕಾಂಗ್ರೆಸ್ ಸರ್ಕಾರ ಇದೇ ರೀತಿಯಲ್ಲಿ ಹೋಗೋದಾದರೆ CM ಚೇಂಜ್ ಆಗಲೇಬೇಕು ಅನ್ನೋ ಲೆಕ್ಕಾಚಾರನೇ ಕಾಣಿಸ್ತಿದೆ. ಈಗ ಸಿದ್ದರಾಮಯ್ಯನವ್ರಿಗೆ ಹೆಚ್ಚಂದರೆ 6 ತಿಂಗಳು ಜಗಬಹುದು ಇದನ್ನು. ಆದರೆ ಕರ್ನಾಟಕ ಜನ ಏನು ಬಯಸ್ತಿದ್ದಾರೆ ಅನ್ನೋದ್ರ ಸುತ್ತ ಬೆಳಕು ಚೆಲ್ಲಿ ಮಾಡಿರುವ ಸರ್ವೆ ಇದು. ನಾಯಕತ್ವ, ಅಭಿವೃದ್ಧಿ, ಮತ್ತೊಂದು ಅಂತ ಸುಮಾರು ಪ್ರಶ್ನೆಗಳನ್ನು ಇಟ್ಟು ಕರ್ನಾಟಕದಲ್ಲಿ ಈ ಟೈಮಲ್ಲಿ ವೋಟರ್ ಪ್ರತಿಷ್ಠಿತ ಏಜೆನ್ಸಿ ಈ ಸಮೀಕ್ಷೆಯನ್ನು ಹೊರಗಿಟ್ಟಿರೋದು. ಶಾಕಿಂಗ್ ಅಂಕಿಅಂಶಗಳು ಹೊರಬಿದ್ದಿವೆ. ಕುಮಾರಸ್ವಾಮಿಯವರು ಮೊನ್ನೆ ಅಷ್ಟೇ ಒಂದು ಮಾತು ಹೇಳಿದ್ರು, ಏನಂತ, ಈ ರಾಜ್ಯದಲ್ಲಿ ಕರ್ನಾಟಕದಲ್ಲಿ 6 ತಿಂಗಳಲ್ಲಿ ಯಾರೂ ಊಹಿಸಲ್ಲ ಅಂಥ ಬೆಳವಣಿಗೆ ಆಗುತ್ತೆ ಅಂತ. ಅಂದರೆ BJP ಹೈಕಮಾಂಡ್ JDS ಸುತ್ತಾನೆ ಪ್ಲ್ಯಾನ್ ಮಾಡ್ತಿರೋದು. ಕುಮಾರಸ್ವಾಮಿಯವ್ರ ನಾಯಕತ್ವವನ್ನು ನೆಚ್ಚಿಕೊಂಡಿದ್ದಾರೆ ಅಮಿತ್ ಶಾ ಕರ್ನಾಟಕ ಅಂತ ಬಂದರೆ ಡೌಟೇ ಇಲ್ಲ ಅದರಲ್ಲಿ. ಯಾಕಂದರೆ BJP ಬಲ ಇದ್ದರೂ ಕೂಡ ಮೈತ್ರಿ ಮಾಡಿಕೊಂಡ್ರೆ ಮಾತ್ರ ಗೆಲುವು ಅನ್ನೋದು ತುಂಬ ಚೆನ್ನಾಗಿ ಗೊತ್ತು. ಅದ್ರ ಬಗ್ಗೆ ನಾವು ವಿತ್ ನಂಬರ್ಸ್ ರಿಪೋರ್ಟ್ ಇಟ್ಟಿದ್ವಿ ನಿಮ್ಮ ಮುಂದೆ. ಮೈತ್ರಿಯಲ್ಲಿ ಹೋದರೆ 155 ಸೀಟ್ ತನಕ ಗೆಲ್ಲಬಹುದು BJP JDS. ಸಿಂಗಲ್ ಆಗಿ ಹೋದರೆ ಈಗ ಯಥಾಸ್ಥಿತಿ BJP ಒಂದು 60-65, JDS ಒಂದು 20-25 ಸೀಟ್ಸ್ ಅಷ್ಟೇ ಅನ್ನೋದು ಲೆಕ್ಕ ಸಿಕ್ಕಿರೋದು. ಹಾಗಾಗಿ ಮೈತ್ರಿ ಬಯಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಮಧ್ಯಂತರ ಚುನಾವಣೆಯನ್ನು ಬಯಸ್ತಿದ್ರು. ಅಚ್ಚರಿ ಇಲ್ಲ ಕುಮಾರಸ್ವಾಮಿ ಮತ್ತು BJPಯವರು. ಈಗೇನಾದರೂ ಕುಮಾರಸ್ವಾಮಿ ಅವ್ರಿಗೆ ಚಾನ್ಸ್ ಇದೆಯಾ? ಹಾಗಾದರೆ ಈ ಅವಧಿಯಲ್ಲಿ ಚುನಾವಣೆ ಆದರೆ ಖಂಡಿತ BJP JDSಗೆ ಬರುತ್ತೆ ಮತ್ತು 28ರಲ್ಲೂ ಬಾಚಿಕೊಳ್ಳಬಹುದು ಅನ್ನೋ ರೀತಿಯಲ್ಲಿ ಗ್ರೌಂಡ್ ರಿಪೋರ್ಟನ್ನು BJP ಹೈಕಮಾಂಡ್ ತೊಗೊಂಡಿರೋದು. ಈಗ ವೋಟರ್ ಸರ್ವೆ ಕೂಡ ಅಷ್ಟೇ ಪೂರಕವಾಗಿದೆ BJP JDSಗೆ ವಾತಾವರಣ ಅಂತ ಹೇಳ್ತಿರೋದು. ಈಗ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೊಟ್ಟು ಅಧಿಕಾರವನ್ನು ಸಿದ್ದರಾಮಯ್ಯನವರಿಂದ DK ಕಿತ್ಕೊಂಡ್ರು ಕೂಡ, ಅಥವಾ ತನಗೆ ಕೊಟ್ಟ ಮಾತಿನಂತೆ ತಗೊಂಡ್ರೂ ಕೂಡ ಆ ಸರ್ಕಾರ ಸ್ಥಿರವಾಗಿರುತ್ತಾ? ಸತೀಶ್ ಜಾರಕಿಹೊಳಿ ಸುಮ್ಮನೆ ಇರ್ತಾರಾ? ಇಂಥದ್ದೆಲ್ಲ ಪ್ರಶ್ನೆಗಳು ಸಹಜವಾಗಿ BJPಗರನ್ನು ತುಂಬ ಕ್ಲೋಸ್ ಆಗಿ ವಾಚ್ ಮಾಡೋ ರೀತಿ ಮಾಡಿದೆ. ಬೊಮ್ಮಾಯಿ ಅವರು ಏನಂದ್ರು, ಒಬ್ಬ ಡಾರ್ಕ್ ಹಾರ್ಸ್ ಎದ್ದು ಬರಲಿದ್ದಾನೆ, ನಮಗೆ ಪಕ್ಕಾ ರಿಪೋರ್ಟ್ ಸಿಕ್ಕಿದೆ ಅಂತಾರೆ. ಮತ್ತು ರಾಜ್ಯಪಾಲರು ಗಮನಿಸಬೇಕು, ರಾಷ್ಟ್ರಪತಿ ಆಳ್ವಿಕೆ ಅನ್ನೋ ತನಕ ಏನೇನೋ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ. ಅವಿಶ್ವಾಸ ನಿರ್ಣಯ ಮಂಡನೆ ಈ ಒಂದು ಚಳಿಗಾಲದ ಅಧಿವೇಶನದಲ್ಲಿ ಆದರೂ ಆಗಬಹುದು, ಆ ತಯಾರಿ ಕೂಡ ನಡೀತಿದೆ. ಏನೇನೋ ಒಟ್ಟಿನಲ್ಲಿ ಪ್ರತಿಪಕ್ಷದವರು ಮಾಡ್ತಿದ್ದಾರೆ. ಇವೆಲ್ಲ ಯಶಸ್ವಿ ಆಗುತ್ತೋ ಬಿಡುತ್ತೋ, ಬಟ್ CM ಚೇಂಜ್ ಆಗಿಬಿಟ್ರೆ ಕರ್ನಾಟಕದಲ್ಲಿ ಅದು ಸ್ಥಿರವಾಗಿ ಹೋಗುತ್ತಾ ಆ ಪರಿಸ್ಥಿತಿ ಅನ್ನೋದು BJP JDSನ ಲೆಕ್ಕಾಚಾರ. ಹೆಚ್ಚು ಕಡಿಮೆ ಆದರೆ ಮಧ್ಯಂತರ ಚುನಾವಣೆ, ಅದೇನಾ ಕುಮಾರಸ್ವಾಮಿ ಅವರು ಹೇಳಿದ ಯಾರೂ ಊಹಿಸದ ಬೆಳವಣಿಗೆ 6 ತಿಂಗಳಲ್ಲಿ ಆಗುತ್ತೆ ಕರ್ನಾಟಕದಲ್ಲಿ ಅನ್ನೋದು. ಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂಥದ್ದು ಈ ನಾಡಿನ ಜನತೆಯ ಮೇಲೆ ಹೊರಿಸಿರ್ತಕ್ಕಂಥ ಭಾರ. ಇವತ್ತಿನ ಈ ಕಾಂಗ್ರೆಸ್ ಸರ್ಕಾರದ ನಡವಳಿಕೆ, ದೇವೇಗೌಡರು ಹೇಳಿದ್ರು 28ರವರೆಗೆ ಇರಲಿ ಅಂತ ಹೇಳಿ, ಇರಲಿ ಪಾಪ, ಸಂತೋಷವಾಗಿ ಇರಲಿ 28ರವರೆಗೂ, ನಮ್ಮದೇನು ಅಬ್ಜೆಕ್ಷನ್ ಇಲ್ಲ. ಇವತ್ತು ಈ ರಾಜ್ಯದಲ್ಲಿ ಜನ ಬೇಸತ್ತೋಗಿದ್ದಾರೆ, ಕಾಯ್ತಾ ಇದ್ದಾರೆ ಈ ಸರ್ಕಾರನ ಎಷ್ಟು ಬೇಗ ಕಿತ್ತೆಸಿತೀವಿ ಅಂತ ಹೇಳಿ. ಸೊ BJP ಹೈಕಮಾಂಡ್ನ ಗ್ರೌಂಡ್ ರಿಪೋರ್ಟು, ಕರ್ನಾಟಕದ ಸರ್ವೆ ಮತ್ತು ಈಗ ವೋಟರ್ ಕೊಟ್ಟಿರುವಂಥ ರಿಪೋರ್ಟ್ಸ್ನ ನೋಡ್ತಿದ್ರೆ ಕರ್ನಾಟಕದಲ್ಲಿ ಓವರಾಲ್ ಈಗ ದೇಶದಲ್ಲಿ BJP ಮೋದಿ ಅಲೆ ಹೇಗೆ ಕ್ಲೀನ್ ಸ್ವೀಪ್ ಮಾಡ್ತಿದೆ ನೋಡ್ತಾ ಇದ್ದೀವಿ. ಬಿಹಾರ, ವೆಸ್ಟ್ ಬೆಂಗಾಲಲ್ಲೂ ಅದೇ ಆತ್ಮವಿಶ್ವಾಸದಿಂದ ಮುನ್ನುಗ್ತಾ ಇರೋದು. ದೇಶವ್ಯಾಪಿ ಬ್ಯಾಕ್ ಟು ಬ್ಯಾಕ್ ಸರಣಿ ಗೆಲುವು. ಮಹಾರಾಷ್ಟ್ರ, ಡೆಲ್ಲಿಯಲ್ಲೂ ಕೂಡ ಗೆದ್ದುಕೊಂಡ್ರು. ಎಲ್ಲ ಕಡೆ ಭರ್ಜರಿ ಗೆಲುವನ್ನು ದಾಖಲಿಸ್ತಾ ಇದ್ದಾರೆ.
ಮತ್ತೊಮ್ಮೆ ಮೋದಿ ಮುಂದಿನ ಅವಧಿಗೆ ಬರಲೇಬೇಕು ಅಂತ ಈ ದೇಶ ಬಯಸ್ತಿದೆ ಅನ್ನುವಂಥ ನಾಡಿ ಮಿಡಿತ ಕಾಣ್ತಿದೆ. ಲೋಕಸಭೆ 24ರಲ್ಲಿ ಹೊಡೆತ ಕೊಟ್ಟು ನಾವು ಬಹಳ ತಪ್ಪು ಮಾಡಿಬಿಟ್ವಿ ಅನ್ನೋ ಗಿಲ್ಟಲ್ಲಿದ್ದಾರೆ ಜನ ಅಂತ ಸರ್ವೆ ಸಮೀಕ್ಷೆಗಳು ಹೇಳಿದ್ದಾವೆ. ಅದರ ಎಫೆಕ್ಟು ಕರ್ನಾಟಕದಲ್ಲೂ ಆಗತ್ತಾ? ಹಾಗಾದರೆ ಕಾದು ನೋಡಬೇಕು. ಈ ರಿಪೋರ್ಟ್ ಮಾತ್ರ ಈಗ ಸಂಚಲನ ಸೃಷ್ಟಿ ಮಾಡಿದೆ. ಪವರ್ ಶೇರಿಂಗ್ ಜಟಾಪಟಿ ಎದ್ದಿರುವ ಹೊತ್ತಲ್ಲೇ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.